ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ದೇವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ದೇವಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತೆ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ಈ ದಿವಸದ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 8ನೇ ಆಜ್ಞೆ ಭಾಗ 4, ಶಕ್ತಿಗನುಸಾರವಾಗಿ ಕಾಣಿಕೆ ಕೊಡುವುದು. 10 ಆಜ್ಞೆಗಳಲ್ಲಿ 8ನೇ ಆಜ್ಞೆ ಭಾಗ 4, ಶಕ್ತಿಗನುಸಾರ ಕಾಣಿಕೆ ಕೊಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಹಾಗೆ ಈ 8ನೇ ಆಜ್ಞೆ ಯಾವುದೆಂದರೆ ಕದಿಯಬಾರದು ಎಂಬುದಾಗಿ. ಅದರಲ್ಲಿ ಕೂಡ ದಶಾಂಶ ಕಾಣಿಕೆಯಲ್ಲಿ ಕೂಡ ಕದಿಯಬಾರದು, ಇದನ್ನು ಕೊಡಲೇಬೇಕು ಎಂಬುದಾಗಿ ನಾವು ನಿನ್ನೆವರೆಗೆ ತಿಳಿದುಕೊಂಡಿದ್ದೇವೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ 10ರಲ್ಲಿ 1 ಭಾಗ ಕೊಡುವ ಹಾಗೆ ಇತ್ತು. ಆದರೆ ಬರುತ್ತಾ ದೇವರು ಅದನ್ನು ಏನು ಮಾಡಿದ್ದಾರೆ, ಬದಲಾಯಿಸಿದ್ದಾರೆ, ನಿಯಮವನ್ನು ಸಡಿಲಗೊಳಿಸಿದ್ದಾರೆ ಎಂಬುದಾಗಿ ಅದೇ ವಚನವನ್ನು ಈಗ ನಾವು ಅದರಲ್ಲೇ ಓದಿಕೊಳ್ಳೋಣ. ಶಕ್ತಿಗನುಸಾರವಾಗಿ ಕೊಡಬೇಕು ಎಂಬುದಾಗಿ. ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ ನಿಮ್ಮ ಶಕ್ತಿಗನುಸಾರವಾಗಿ ಕೊಡಬೇಕು ಅಂತ ಇದೆ. ಹಾಗಿದ್ದು ಏನು ಶಕ್ತಿಗನುಸಾರವಾಗಿ ಅಂದರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ, ನಮ್ಮ ಸಂಪಾದನೆಗಳು ಚೆನ್ನಾಗಿದ್ದರೆ, ಖರ್ಚು ಕಡಿಮೆ ಇದ್ದರೆ 10ರಲ್ಲಿ 1 ಭಾಗ ಅಲ್ಲ, 10ರಲ್ಲಿ 11 ಭಾಗ ಕೊಡು, 12 ಕೊಡು, 15 ಕೊಡು, 20 ಕೊಡು, ಧಾರಾಳವಾಗಿ ಕೊಡು. ಆಗ ಕೊಟ್ಟಾಗ ನಾನು ನಿನ್ನನ್ನು ಹೇರಳವಾಗಿ ಆಶೀರ್ವಾದಿಸ್ತೇನೆ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆಯೇ. ಹಾಗೆ ನೀನು ಎಷ್ಟು ಕೊಡ್ತೀಯೋ ಅದರ 2ರಷ್ಟು ಪರಲೋಕದಿಂದ ನಿನ್ನ ಮಡಿಲಿಗೆ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿದು ಹಾಕ್ತೀನಿ. ಅಂದರೆ ಪರಲೋಕದ ಆಶೀರ್ವಾದ ನಿನಗೆ ಧಾರಾಳವಾಗಿ ನಾನು ಸುರಿಸ್ತೇನೆ. ಕಡಿಮೆ ಕೊಟ್ಟವನಿಗೆ ಕಡಿಮೆ, ಚೆನ್ನಾಗಿ ಕೊಟ್ಟವನಿಗೆ ಚೆನ್ನಾಗಿ, ಅಳತೆಗೆ ಕೊಟ್ಟವನಿಗೆ ಅಳತೆ, ಅಂದರೆ ಈ ರೀತಿಯಲ್ಲಿ ಕೊಡುತ್ತೇನೆ, ಅದಕ್ಕಿಂತ ಶಕ್ತಿಗನುಸಾರವಾಗಿ ಅಂತ. ಹಾಗೆ ನೋಡುವಾಗ ಕೆಲವರಲ್ಲಿ ಇವತ್ತು ಏನೂ ಇಲ್ಲದೆ ಇರುತ್ತದೆ, ಸ್ವಲ್ಪ ಇರುತ್ತದೆ. ಹಾಗೆ ಅದು ಕೂಡ ದೇವರಿಗೆ ಚೆನ್ನಾಗಿ ಗೊತ್ತಿದೆ, ಅಂಥವ್ರನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ. ಆದರೆ ಕೆಲವರು ಇದ್ದವರು ಕೂಡ ಏನು ಮಾಡ್ತಾರೆ, ಅಷ್ಟೇ ಕೊಟ್ಟರೆ ಸಾಕು, ಇಷ್ಟೇ ಕೊಟ್ಟರೆ ಸಾಕು, ಜಾಸ್ತಿ ಕೊಡಬಾರ್ದು. ಇನ್ನಿನ್ನವರ ಮನೆ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ವಾಹನಗಳು, ಅಲಂಕಾರಗಳು, ಬಟ್ಟೆಗಳ ವಿಷಯದಲ್ಲಿ ನಾನಾ ರೀತಿಯ ಅಂದ ಚಂದದ ಅಲಂಕಾರಗಳ ರೀತಿಗಾಗಿ ಉಪಯೋಗಿಸ್ತಾರೆ ಹೊರತು ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗುವುದಿಲ್ಲ. ದೇವರು ನಮಗೆ ಕೊಟ್ಟ ದೇವರ ವಾಕ್ಯ ಅಂತ ನಾವು ಕೊಡಬೇಕು. ಆಗ ದೇವರು ಇನ್ನೂ ನಮ್ಮನ್ನು ಜಾಸ್ತಿ ಆಶೀರ್ವಾದ ಮಾಡ್ತಾನೆ, ನಮ್ಮ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡ್ತಾನೆ ಅಂತ ಹೇಳುವಂಥದ್ದು ಇಲ್ಲ. ಸ್ವಲ್ಪ ಮತ್ತೆ 23ನೇ ಅಧ್ಯಾಯದಲ್ಲಿ ನೋಡುವಾಗ ಸಾರಿಗೆ, ಸದಾಪು, ಜೀರಿಗೆ ಹಾಕುವಷ್ಟು ಮಾತ್ರ ನೀವು ಕೊಡ್ತೀರಿ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಹಾಗೆ ಇವತ್ತೊಂದು ಸಾರಿಗೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಇವತ್ತು ಜೀರಿಗೆ ಎಲ್ಲ ನಾವು ಸಾರಿಗೆ, ಸಾಸಿವೆ ಎಷ್ಟಾಗ್ತೀವಿ, ಸಾರಿಗೆ ಸಾರು ಮಾಡುವಾಗ ಸ್ವಲ್ಪ. ಅದೇ ರೀತಿ ನಮ್ಮಲ್ಲಿ ಇರುವುದು ದೇವರು ಕೊಟ್ಟಿದ್ದು ಧಾರಾಳ, ಅದರಲ್ಲಿ ಕೊಡಲಿಕ್ಕೆ ಬರುವುದಿಲ್ಲ. ಆಗಲಿ ಏನಾಯಿತು, ಮನಸ್ಸು ಬರೋದು ದೇವರಿಂದ ಕದ್ದುಕೊಂಡ ಹಾಗೆ ಆಯಿತು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಪ್ರೀತಿ ಮಾಡೋರನ್ನೇ ಕರೆಯೋದು, ಅವರಿಗೇ ಊಟ ಕೊಡೋದು, ಅವರಿಗೇ ಸಹಾಯ ಮಾಡೋದು, ಅವರಲ್ಲಿ ಬೇಕಾದಿರ್ತದೆ ಅಂಥವರನ್ನೇ ಪ್ರೀತಿ ಮಾಡೋದು. ಇದು ಕೂಡ ದೇವರಿಂದ ಕದ್ದುಕೊಂಡ ಹಾಗೆ. ಬಡವರಿಗೆ ಕೊಡುವವರು ಇಲ್ಲವೇ ಇಲ್ಲ. ಇನ್ನು ಕೆಲವರು ಕೊಡ್ತೇನೆ ಅಂತ ಹೇಳೋದು, ಅಲ್ಪ ಸ್ವಲ್ಪ ಕೊಡುವುದು, ಕಡೆಗೆ ನಾನು ಕೊಟ್ಟೆ ಅಂತ ಹೇಳಿಕೊಂಡು ತಿರುಗಾಡೋರು. ಇದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ತಪ್ಪಾಗಿದೆ. ಇನ್ನು ಕೆಲವರು ಕೊಡುವುದೇ ಇಲ್ಲ. ಏನೂ ಇಲ್ಲದವರು ಕೂಡ ದೇವರಿಗೆ ಗೊತ್ತಿ, ಒಂದು ವಿಧವೆ ಹೆಂಗಸನ್ನ ನಾವು ನೋಡ್ತೀವಿ, ಅಲ್ಲಿ 1 ಕಾಸಿತ್ತು, ಅದನ್ನು ಮಾತ್ರ ದೇವರಿಗೆ ಸಂಪೂರ್ಣ ಸಮರ್ಪಿಸಿದಳು. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ.
ಹಾಗೆ ಇದ್ದು ಸುಳ್ಳು ಹೇಳಕ್ಕೆ ಹೋಗಬಾರ್ದು. ಪ್ರತಿಯೊಂದನ್ನು ದೇವರು ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿ ಕೂತುಕೊಂಡು ಎಲ್ಲವನ್ನ ನೋಡುವನಾಗಿದ್ದಾನೆ. ಉದಾಹರಣೆಗೆ ಅಪೊಸ್ತಲರ ಕೃತ್ಯದಲ್ಲಿ ಅಲ್ಲಿ ಒಂದು ಗಂಡ ಹೆಂಡತಿಯನ್ನು ಕಾಣ್ತಾ ಇದ್ದೇವೆ. ಸಫರ್ಯ ಮತ್ತು ಅನನ್ಯ ಅವರು ಕೊಡ್ತೇವೆ ಅಂತೇಳಿ ಕಡೆಗೆ ಏನು ಮಾಡಿದ್ರು? ಸುಳ್ಳು ಹೇಳಿದರು. ಕಡೆಗೆ ಏನಾಯಿತು? ಇಬ್ಬರು ಅದೇ ಸಮಯದಲ್ಲಿ ಸತ್ತು ಹೋದರು. ಇದನ್ನು ನಾವು ನೋಡ್ತೇವೆ. ಆದರೆ ನಾನು ನಿಮಗೆ ಶಾಪ ಹಾಕ್ತಾ ಇಲ್ಲ, ವಾಕ್ಯವನ್ನು ತಿಳಿಸ್ತಾ ಇದ್ದೀನಿ. ದೇವರು ಪ್ರತಿಯೊಂದನ್ನು ನೋಡೋರಾಗಿದ್ದಾರೆ. ಆದ್ದರಿಂದ ಇದು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ, ತಿಳಿಯಪಡಿಸ್ತಾ ಇದೆ. ಅದಕ್ಕೆ ಶಕ್ತಿಗನುಸಾರವಾಗಿ ನೀನು ಕೊಟ್ಟರೆ ಬಹಳ ಒಳ್ಳೆಯದು ಎಂಬುದಾಗಿ. ಆದಿಕಾಂಡ 14ನೇ ಅಧ್ಯಾಯ 20ನೇ ವಚನವನ್ನು ನೋಡುವಾಗ ಅಲ್ಲಿ ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. ಅಂದರೆ ಯಾರಿಗೆ? ಮೆಲ್ಕಿಸೆದೇಕ ಅರಸನಿಗೆ ಎಲ್ಲ 10ರಲ್ಲಿ 1 ಭಾಗ ಕಾಣಿಕೆಯನ್ನು ಕೊಟ್ಟನು. ಕಾರಣ ಅದರ ವಿಷಯಗಳು ಬಹಳ ಇವೆ. ಅಂದರೆ ಲೋಟನನ್ನು ಹಿಡ್ಕೊಂಡು ಅಲ್ಲಿ ಹೋದಾಗ ಅಲ್ಲಿ ಅವರು ಆಳುಗಳನ್ನ ಕರ್ಕೊಂಡೋಗಿ ಬಿಡಿಸಿಕೊಂಡು ಬಂದ, ಗೆದ್ದು ತಂದ. ಯುದ್ಧದಲ್ಲಿ ಕೂಡ ಗೆಲ್ಲುವಂಥದ್ದು ದೇವರ ಆಶೀರ್ವಾದ. ಅದರಲ್ಲಿ ಕೂಡ 10ರಲ್ಲಿ 1 ಭಾಗ ಮೆಲ್ಕಿಸೆದೇಕ ಅರಸನಿಗೆ, ಅಂದರೆ ಶಾಂತಿ ಸಮಾಧಾನದ ಅರಸನಿಗೆ ಅಬ್ರಹಾಮನು ಕೊಟ್ಟ. ಹಾಗೆ ಇವತ್ತು ನಮ್ಮ ದುಡಿಮೆಯಾಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ಸಂಪಾದನೆ ಬರುವುದು ದೇವರ ಸಹಾಯ. ಅದು ದೇವರ ಸಹಾಯ ಇಲ್ಲದೆ ನಮಗೆ ಏನಾಗಲು ಸಾಧ್ಯವಿಲ್ಲ. ಅದರಲ್ಲಿ 10ರಲ್ಲಿ 1 ಭಾಗ ಕೊಡಲೇಬೇಕಾಗಿದೆ. ಈಗ ನಾವು ಹಿಂದಿನ ವಚನದಲ್ಲಿ ತಿಳ್ಕೊಳ್ಳೋ ಶಕ್ತಿಗೆ ಅನುಸಾರವಾಗಿ ಜಾಸ್ತಿ ಇದೆಯೋ ಚೆನ್ನಾಗಿ ಕೊಡುವಷ್ಟೇ ಆಶೀರ್ವಾದ ಇದೆ. ಮಕ್ಕಳನ್ನು ಕೂಡ ದೇವರು ಅಷ್ಟೇ ಆಶೀರ್ವಾದ ಮಾಡ್ತಾರೆ. ಇಲ್ಲಾಂದರೆ ನಿನ್ನ ಅಳತೆಯ ಪ್ರಕಾರ ನಿನಗೆ ಅಳೆಯಲಾಗುವುದು. ಸರಿಯಾಗಿ ಕೊಟ್ಟಿದ್ದೀಯೋ, ಕರೆಕ್ಟಾಗಿ ಕೊಟ್ಟಿದ್ದೀಯೋ ಕರೆಕ್ಟೇ, ಮಿತಿಮೀರಿ ಸರಿಯಾಗಿ ಕೊಟ್ಟಿದ್ದೀಯೋ ಜಾಸ್ತಿ ಆಶೀರ್ವಾದ, ಅಥವಾ ಕಡಿಮೆ ಕೊಟ್ಟಿದ್ದೀಯೋ ಅಷ್ಟೇ, ಅಥವಾ ನಮ್ಮ ಮನಸ್ಸಿನ ಕಮ್ಮಿ ಆಯಿತೋ ಏನೋ, ನಮ್ಮ ಮನಸ್ಸು ಯಾವ ರೀತಿ ಇದೆ ಆ ನಿರ್ಧಾರದ ಮೇಲೆ ದೇವರು ನಮಗೆ ಕೊಡುವನಾಗಿದ್ದಾನೆ ಅಂಥವರಿಗೆ. ಹಾಗೆ ಇವತ್ತು ಅನೇಕರು ಏನು ಹೇಳ್ತಾರೆ, ಅಲ್ಪ ಸ್ವಲ್ಪ ಕೊಟ್ಟು ನಾನು ಕೊಟ್ಟೆ ಅಂತ ಹೇಳ್ತಾರೆ. ಆದರೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಕಷ್ಟ ಸಂಕಟ ದುಃಖಗಳಿಂದ ಅವರಿಗೆ ಹೊರಬರಕ್ಕಾಗ್ತಾ ಇಲ್ಲ. ಕಾರಣ ಇದುವೇ ಕತೆ. ಹಾಗೆ ಮಲಾಕಿ ಗ್ರಂಥದಲ್ಲಿ ಕೂಡ ನಾವು ಅದನ್ನೇ ನೋಡ್ತಾ ಇದ್ದೇವೆ. ನನಗೆ ಸಲ್ಲತಕ್ಕದನ್ನು ನೀನು ಸರಿಯಾಗಿ ಸಲ್ಲಿಸು, ಪರಲೋಕದಿಂದ ನಿನಗೆ ನಿನ್ನ ಮಡಿಲಿಗೆ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿದು ಹಾಕ್ತೀನಿ, ಪರೀಕ್ಷಿಸಿ ನೋಡು ಎಂಬುದಾಗಿ. ಇದಕ್ಕೆ ಕೂಡ ಇವತ್ತು ನನ್ನೊಂದಿಗೆ 1-2 ಸಹೋದರರು ಇದ್ದಾರೆ. ಬಹಳಷ್ಟು ಇವತ್ತು ಅದೇ ರೀತಿ ಅವ್ರು ನಡ್ಕೊಳ್ತಾ ಇದ್ದಾರೆ. ದೇವರವರನ್ನು, ಗಂಡ ಹೆಂಡತಿ ಮಕ್ಕಳನ್ನು ಹೇರಳವಾಗಿ ಗೊತ್ತಿಲ್ಲದಾಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ನಾವು ಮುಂದಿನ ವಚನಗಳಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2 ಕೊರಿಂಥ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2 ಕೊರಿಂಥ 8ನೇ ಅಧ್ಯಾಯ 1ರಿಂದ 7ರವರೆಗೆ. 2 ಕೊರಿಂಥ 8ನೇ ಅಧ್ಯಾಯ 1ರಿಂದ 7. ಸಹೋದರರೇ, ಮೆಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕದನೆ ಸಭೆಯಲ್ಲಿ ಅವರು ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದರು. ಯಾರು? ಆ ಸಭೆಯ ವಿಶ್ವಾಸಿಗಳು. ಆದರೂ ಅವರು ಏನು ಮಾಡಿದರು? ವಿಪರೀತವಾದ ಬಡತನ ಇತ್ತು ಅವರಲ್ಲಿ. ಆದರೂ ಅವರಿಂದಲೂ ಕಷ್ಟ ಸಂಕಟ ದುಃಖದಲ್ಲಿರುವ ಬಡವರಿಗೆ ಕೊಡುವುದಕ್ಕೆ ಅವರು ಮನಸ್ಸುಳ್ಳವರಾದರು. ಹಾಗೆ ಇವತ್ತು ನಾವು ಕೂಡ ಈ ವಾಕ್ಯದ ಪ್ರಕಾರ ಜೀವಿಸುವವರಾಗಿರಬೇಕು. 3ನೇ ವಚನ, ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳಿದಾಗೆ 10ರಲ್ಲಿ 1 ಭಾಗ ಅಲ್ಲ, ಮತ್ತು ಮಿತಿಮೀರಿ ಕೊಟ್ಟರು. ಅಂದರೆ ಅವರಿಂದಲೂ ಕಷ್ಟ ಸಂಕಟ ದುಃಖದಲ್ಲಿ ಯಾರಿದ್ದಾರೋ ಅವರಿಗೆ ಕೊಟ್ಟರು ಎಂಬುದಾಗಿ ನಾವು ಇದರ ಶಕ್ತಿಯನ್ನು ಮೀರಿ ಅದರ ಧಾರಾಳವಾಗಿ ಜಾಸ್ತಿ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. 4ನೇ ವಚನ, ಇದಕ್ಕೆ ನಾನು ಸಾಕ್ಷಿ. ಯಾರು? ಪೌಲನು ಹೇಳ್ತಾ ಇರುವಂಥದ್ದು. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ಅವರು ಏನು ಹೇಳ್ತಾ ಇದ್ರು ಅಪೊಸ್ತಲರಿಗೆ? ಮತ್ತು ನಾವು ಇನ್ನೂ ಜಾಸ್ತಿ ಸಹಾಯ ಮಾಡುವಂತೆ ನಮಗೆ ಅಪ್ಪಣೆ ಆಗಬೇಕು, ನೀನು ನಮಗೆ ಅಪ್ಪಣೆ ಕೊಡು, ದೇವರಲ್ಲಿ ನಮಗಾಗಿ ಪ್ರಾರ್ಥಿಸು ಎಂಬುದಾಗಿ. ಈ ಮನಸ್ಸು ಇವತ್ತು ನಮ್ಮಲ್ಲಿ ಇದೆಯೋ? ನಾವು ಈ ರೀತಿ ಮಾಡ್ತಾ ಇದ್ದೇವೆಯೋ? ಈ ರೀತಿ ಶಕ್ತಿ ಮೀರಿ ಕೊಡ್ತಾ ಇದ್ದೇವೆಯೋ? ಅಥವಾ
ಅಥವಾ ಅಲ್ಪ ಸ್ವಲ್ಪ ಕೊಟ್ಟು ನಾನು ಕೊಟ್ಟ ಅಂತೇಳಿ ನನಗೆ ಮುಂದೆ ಏನು ಮಾಡೋದು, ಬದುಕೋದು ಏನು ಮಾಡೋದು, ಜೀವನ ಮಾಡೋದು ಅಂತ ನಾವು ಇವತ್ತು ಅಡಗಿಸಿಡ್ತಾ ಇದ್ದೇವೆಯೋ? ಹೀಗೆ ಮಾಡಿದರೆ ದೇವರಿಂದ ಕದ್ದುಕೊಂಡ ಹಾಗೆ. ಅದಕ್ಕೆ 8ನೇ ಆಜ್ಞೆ ಹೇಳ್ತದೆ, ಕದಿಯಬಾರದು ಎಂಬುದಾಗಿ. 5ನೇ ವಚನ, ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅನಂತರ ಅವರು ದೇವರು ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ನೋಡಿ, ಕೊಡೋದಕ್ಕಿಂತ ಮೊದಲು ಅವರು ಏನು ಮಾಡ್ತಾ ಇದ್ರು? ಅವರನ್ನೇ ಅವರು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರೇ, ನಾವು ಇನ್ನೂ ಹೆಚ್ಚೆಚ್ಚಾಗಿ ದಾನ ಧರ್ಮ ಮಾಡುವಾಗೆ ನಮ್ಮನ್ನು ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ಖಂಡಿತ ಅವರು ಏನು ಮಾಡ್ತಾ ಇದ್ರು? ಎಲ್ಲರನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಇದು ನಮ್ಮ ಜೀವಿತದಲ್ಲಿ ನೆರವೇರಬೇಕು. 6ನೇ ವಚನ, ಹೀಗಿರಲಾಗಿ ಈ ಧರ್ಮ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ನಿಮ್ಮನ್ನು ಪ್ರೇರೇಪಿಸಿದ ತೀತನು ತಿರುಗಿ ನಿಮ್ಮ ಬಳಿಗೆ ಬಂದು ಅದನ್ನು ತೀರಿಸಬೇಕೆಂದು ನಾವು ಅವನನ್ನು ಕೇಳಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆ ತೀತನ ಮುಖಾಂತರ ಕೂಡ ಅವರು ಏನು ಹೇಳಿದ್ದಾರೆ? ಈ ಕಾರ್ಯಕ್ಕೆ ಅವನನ್ನು ನೇಮಿಸಿದ್ದಾರೆ. ಆಗ ಬಂದು ಇದನ್ನು ನೀನು ತೀರಿಸ್ಬೇಕಪ್ಪ ಅಂತ ಹೇಳಿ ಅವರು ಏನು ಮಾಡಿದ್ರು? ಎಲ್ಲ ಒಬ್ಬನ ಕೈಗೆ ಕೊಟ್ಟರು, ಅವನನ್ನು ಆಯ್ಕೆ ಮಾಡಿಕೊಂಡ್ರು. ಇದನ್ನು ನೀನು ತೀರಿಸಬೇಕು ಅಂತೇಳಿ. ಹಾಗೆ ಇವತ್ತು ಈ ಕಾರ್ಯವನ್ನು ಮಾಡಲಿಕ್ಕೆ ಒಬ್ಬ ಅದರ ಅಧಿಕಾರವನ್ನು ವಹಿಸಿಕೊಳ್ಬೇಕು, ಅವರ ಮುಖಾಂತರ ಕಾರ್ಯ ನಡೆಯಬೇಕು ಎಂಬುದಾಗಿ. 7ನೇ ವಚನ, ನೀವು ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇವೇ ಮೊದಲಾದ ಎಲ್ಲ ವಿಷಯಗಳಲ್ಲಿ ಹೇಗೆ ಸಮೃದ್ಧರಾಗಿದ್ದೀರೋ ಹಾಗೇ ಈ ಧರ್ಮ ಕಾರ್ಯಗಳಲ್ಲಿಯೂ ಸಮೃದ್ಧರಾಗಿರಿ. ದೇವರ ಮೇಲೆ ಎಷ್ಟು ಪ್ರೀತಿ ಜ್ಞಾನವನ್ನು ನೀವು ಇಟ್ಟಿದ್ದೀರೋ ಅದೇ ರೀತಿ ದೇವರ ಹೆಸರಿನಲ್ಲಿ ದಾನ ಧರ್ಮ ಮಾಡಿ ನೀವು ಕಾರ್ಯದಲ್ಲಿಯೂ ಕೂಡ ಸಮೃದ್ಧರಾಗಿರಿ. ಅಂದರೆ ಅದರಲ್ಲಿ ನೀವು ಸಂತೋಷವುಳ್ಳವರಾಗಿರಿ, ಔದಾರ್ಯ ಉಳ್ಳವರಾಗಿರಿ ಅಂತ ಹೇಳಿ ಏನು ಮಾಡ್ತಾನೆ ಪೌಲ ಮಿಕೋದ್ಯನದ ಸಭೆಗೆ ತಿಳಿಸ್ತಾ ಇದ್ದಾನೆ. ಹಾಗೆ ಇವತ್ತು ನನ್ನ ಮೂಲಕ ದೇವರು ನಿಮಗೂ ತಿಳಿಯಪಡಿಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಇವತ್ತು ನಾವು ಕೂಡ ಈ ಮನಸ್ಸಿರುವವರಾಗಿರಬೇಕು. ಒಂದು ವೇಳೆ ಇಲ್ವೋ, ಇದ್ದಿದ್ದಲ್ಲಿ ಆದರೂ ನಾವು ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಕೊಡಬೇಕು. ನಮ್ಮನ್ನು ದೇವರಿಗೆ ನಾವು ಒಪ್ಪಿಸಿಕೊಡಬೇಕು. ಸತ್ಯ ಸುವಾರ್ತೆ ಸಾರುವಂಥ ಸೇವಕರುಗಳಿಗೆ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತವರು ಎಂಬುದಾಗಿ ವಚನ ತಿಳಿಯಪಡಿಸುತ್ತದೆ. ಆದರೆ ಅವರೇ ಕಡು ಬಡತನದಲ್ಲಿದ್ದರು, ಆದರೂ ಶಕ್ತಿ ಮೀರಿ ಒಪ್ಪಿಸಿಕೊಟ್ಟು ಏನು ಮಾಡ್ತಾ ಇದ್ರು? ಅವರು ಸಹಾಯ ಮಾಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು. ಇದೇ ರೀತಿ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. ಒಬ್ಬೊಬ್ಬರು ಇದ್ದಾರೆ ಶಕ್ತಿ ಮೀರಿ ಇವತ್ತು ನನಗೂ ಊಟ ಕೊಡೋರಾಗಿದ್ದಾರೆ, ಬಟ್ಟೆ ಕೊಡೋರಾಗಿದ್ದಾರೆ, ಹಣ ಕಾಸಲ್ಲಿ ಶಕ್ತಿ ಮೀರಿ ಅಂದರೆ ಅಷ್ಟೊಂದು ದೊಡ್ಡದಾಗಿ ಏನಲ್ಲ, ಆದರೂ ಅವರ ಶಕ್ತಿಗೆ ಅನುಸಾರವಾಗಿ ದೇವರವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹೇರಳವಾಗಿ ನಡೆಸುವವರಾಗಿದ್ದಾರೆ. ಅನೇಕರು ಇದ್ದರೂ ಕೂಡ ಯಾರು ಐಶ್ವರ್ಯವಂತರಾಗಿ ಬರ್ತಾರೋ, ಯಾರು ದೊಡ್ಡ ದೊಡ್ಡ ಬೈಕ್ಗಳಲ್ಲಿ ದೊಡ್ಡ ದೊಡ್ಡ ಕಾರುಗಳಲ್ಲಿ ಯಾರು ಅವರನ್ನು ಪ್ರೀತಿಸ್ತಾರೋ, ಯಾರು ಸಭೆಗೆ ಹೋಗುವಾಗ ಅವರನ್ನು ಮೇಲೆ ಎತ್ತಿಟ್ಟು ಅವರನ್ನೇ ಪ್ರಾರ್ಥನೆ ಮಾಡೋಕ್ಕೆ ಬಿಡ್ತಾರೋ, ಅವರ ಮೇಲೆ ಗೌರವ ಇಡ್ತಾರೋ, ಅಂಥ ಪಾಸ್ಟರ್ಗಳಿಗೆ ಮಾತ್ರ ಇವತ್ತು ಬೇಕಾದಷ್ಟು ಇದ್ದವರು ಕೊಡುವವರಾಗಿದ್ದಾರೆ. ಆದರೆ ಅನೇಕರು ಎಷ್ಟೋ ಇದ್ದು ಅಯ್ಯೋ ನಮಗೆ ಬೇಕು, ನಾಳೆಗೆ ಬೇಕು, ನಾಡಿದೆ ಬೇಕು, ಮುಂದೆ ಹೇಗೆ ಜೀವಿಸಬೇಕೆಂಬುದಾಗಿ ಆಗಲೇ ಹೇಳಿದಾಗೆ ಸಾರಿಗೆ ಸಾಸುವೆ ಜೀರಿಗೆ ಹಾಕಿದಾಗೆ ಸ್ವಲ್ಪ ಸ್ವಲ್ಪವನ್ನು ಕೊಟ್ಟು ನಾನು ಕೊಟ್ಟೆ ಪ್ರತಿ ಒಂದನ್ನು ದೇವರು ನೋಡವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅದರಲ್ಲಿ 2 ಕೊರಿಂಥ 8ನೇ ಅಧ್ಯಾಯ 11-15 ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಮ್ಮಲ್ಲಿ ಸಿದ್ಧ ಮನಸ್ಸಿತ್ತು ಹಾಗೆಯೇ ನಿಮ್ಮ ಶಕ್ತಿಗನುಸಾರವಾಗಿ ನೆರವೇರಿಸಿರಿ. ನೋಡಿದ್ದನ್ನೇ ಕೂಡ ಧರ್ಮೋಪದೇಶಕಾಂಡ 16:17 ಹೇಳಿದ್ದು. ಶಕ್ತಿಗನುಸಾರವಾಗಿ ಕೊಡಿ. ಖಂಡಿತವಾಗಿ ಜಾಸ್ತಿ ಕೊಟ್ಟರೆ ಜಾಸ್ತಿ, ಕಡಿಮೆ ಕೊಟ್ಟರೆ ಕಡಿಮೆ, ಅಥವಾ ನಾನಾ ರೀತಿಯಲ್ಲಿ ಇವತ್ತಾಗಲೇ ಹೇಳಿದಾಗೆ ಅವರವರ ಮನಸ್ಸಿಗೆ ತಕ್ಕಾಗಿ ಅವರು ಕೊಟ್ಟರೆ ಅದು ಅಷ್ಟೇ ಅವರಿಗೆ ಆಶೀರ್ವಾದ ಎಂಬುದಾಗಿ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವರಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗಿಲ್ಲದನ್ನು ದೇವರು ಕೇಳುವುದಿಲ್ಲ. ಅವನು ಮನಸ್ಸಿನಲ್ಲಿ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿದನೋ ಅಷ್ಟೇ ಕೊಡಲಿ. ಬಲಾತ್ಕಾರ ಬೇಡ, ಮನಸ್ಸಿಲ್ಲದೆ ಅವನಿಗೆ ಕೊಡೋದು ಬೇಡ. ಅವನ ಹತ್ರ ಇಲ್ಲವೇ ಇಲ್ವಾ, ದೇವರು ಅದನ್ನು ಕೇಳುವುದಿಲ್ಲ. ಅದು ಕೂಡ ಇದೆಯೋ ಇಲ್ವೋ, ಎಷ್ಟಿದೆ, ಪ್ರತಿಯೊಂದು ದೇವರಿಗೆ ಗೊತ್ತಿದೆ. ಆದ್ದರಿಂದ ಅವರ ನಿರ್ಣಯ ಪ್ರಕಾರ ಕೊಡಲಿ, ಅದುವೇ ಆಶೀರ್ವಾದ. 13ನೇ ವಚನ,
ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವು ಉಂಟಾಗಬೇಕೆಂದು ನನ್ನ ತಾತ್ಪರ್ಯವಲ್ಲ. ಆದರೆ ನಿಮಗೆ ಕಷ್ಟಪಟ್ಟು ಕೂಡ ಅವರಿಗೆ ನಿಮಗಿಲ್ಲದನ್ನು ಅವರಿಗೆ ಕೊಡಿ ಅಂತೇಳಿ ನಾನು ಹೇಳೋದಿಲ್ಲ. ಶಕ್ತಿಗನುಸಾರವಾಗಿ ನೀವು ಕೊಡಿ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ. ಅದುವೇ ಧರ್ಮೋಪದೇಶಕಾಂಡ 16:17 ಕೂಡ ಹೇಳಿದ್ದು ಅದನ್ನೇ. ಹಾಗೆ 14ನೇ ವಚನ, ಸಮಾನತ್ವ ಇರಬೇಕೆಂದು ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿ ಅವರ ಕೊರತೆಯನ್ನು ನೀಗಿಸುತ್ತದೆ, ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವ ಉಂಟಾಗುವುದು. ನೀವು ಇವತ್ತು ಅವರ ಕಷ್ಟ ಸಂಕಟಗಳಿಗೆ ನೆರವಾಗಿ ಮುಂದೆ ಒಂದು ದಿನ ದೇವರು ಅವರೂ ನಿಮಗೆ ಸಹಾಯ ಮಾಡುವ ಹಾಗೆ ಮಾಡೇ ಮಾಡ್ತಾರೆ. ಅವರಿಂದಲೂ ನಿಮಗೆ ಉಪಕಾರವಾಗಬಹುದು. ಈ ಒಂದು ಯೋಚನೆ ಕೂಡ ನಮ್ಮಲ್ಲಿ ಇರಬೇಕು. 15, ಬಹಳ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೇನು ಕಡಿಮೆಯಾಗಿ ಆಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುವುದು. ನೀವು ವಿಪರೀತವಾಗಿ ಇವತ್ತು ಬಹಳಷ್ಟು ಹಣ ಇದ್ದವರು ಕೂಡ ಇವತ್ತು ಅಥವಾ ದವಸ ಧಾನ್ಯಗಳು ಇದ್ದವರು ಕೂಡ ಅವರು ಖಂಡಿತವಾಗಿ ಏನಾಗ್ತದೆ, ಅವರಿಗೆ ಬೇಕಾಗಿದ್ದನ್ನು ದೇವರು ಕೊಟ್ಟೇ ಕೊಡುತ್ತಾನೆ, ಏನು ಕೊರತೆ ಮಾಡುವುದಿಲ್ಲ. ಇಲ್ಲದವರು ಕೊಟ್ಟಾಗಲೂ ಕೂಡ ಅಯ್ಯೋ ನನಗೇನು ಮಾಡಬೇಕಪ್ಪ, ಕಡಿಮೆ ಆಗ್ತದೆ, ನಾನು ಹೇಗೆ ಜೀವಿಸುವುದು ಅಂತೇಳಿ ಅದು ಕೂಡ ಯೋಚನೆ ಮಾಡುವುದಿಲ್ಲ. ಅದಕ್ಕೂ ಸರಿಯಾಗಿ ದೇವರು ಕೊಡೋನಾಗಿದ್ದಾನೆ. ಅವರ ಅಳತೆ ಪ್ರಕಾರ ಅವರಿಗೆ ದೇವರು ಅಳಿದು ಹಾಕುವರಾಗಿದ್ದಾರೆ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ. ಆದ್ದರಿಂದ ದೇವರಿಗೆ ಸಲ್ಲತಕ್ಕದ್ದನ್ನು ಸರಿಯಾಗಿ ಕೊಟ್ಟರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಮಾಡ್ತಾರೆ. ಯಾರಿಗೆ ಕೊಡಬೇಕು ಅವರಿಗೆ, ಎಲ್ಲವರಿಗೂ ಮಾತ್ರ ಖಂಡಿತವಾಗಿ ಅಲ್ಲ. ಬಹಳ ಎಚ್ಚರವಾಗಿರಬೇಕು. ಹೀಗೆ ಒಂದು ವೇಳೆ ಅದಕ್ಕೆ ಕೊಡದಿದ್ದರೆ ಅದಕ್ಕೆ 10 ಆಜ್ಞೆಗಳಲ್ಲಿ 8ನೇ ಆಜ್ಞೆ ಕದಿಯಬಾರದು. ಒಂದು ವೇಳೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡುವುದಾದರೆ ಖಂಡಿತವಾಗಿಯೂ ನಾವು ದೇವರಿಂದ ಅಂಥವರು ಕದ್ದುಕೊಳ್ಳುವ ಹಾಗೆ ಆಗುತ್ತದೆ. ಆದ್ದರಿಂದ ಬಹಳ ಎಚ್ಚರ. ವಾಕ್ಯದ ಪ್ರಕಾರ ನಡೆದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ನಾನು ನಿಮಗಾಗಿ ದೇವರಲ್ಲಿ ಬೇಡುವನಾಗಿದ್ದೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುವವರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ. ಮುಂದೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಇದೇ ಮಾರ್ಗದಲ್ಲಿ ನಡೆಸಿ ಅವರು ಇತರರಿಗೆ ಇದರ ಬಗ್ಗೆ ತಿಳಿಸುವಂತಾಗಲಿ. ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಸದಾ ಅವರ ಎಲ್ಲರೊಂದಿಗೂ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು.